ಗಾಂಧೀಜಿಯವರು ನೆನಪಾಗ್ತಾ ಇರ್ತಾರೆ. ಗಾಂಧೀಜಿಯವರಾಗಿರ್ಬೋದು, ಕಾಂಗ್ರೆಸ್ ತಪ್ಪುಗಳಾಗಿದ್ದಾವೆ, ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಕಾಂಗ್ರೆಸ್ ಮೇಲೆ. ಕಾಂಗ್ರೆಸ್ನ ಇವತ್ತು ಅನೇಕ ಸಮಸ್ಯೆಗಳಿಗೆ, ಇವತ್ತಿನ ಈ ದೇಶದ ಅನೇಕ ಸಮಸ್ಯೆಗಳಿಗೆ ಕಾಂಗ್ರೆಸ್ನೇ ಕಾರಣ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದಕ್ಕಿಂತ ಭಿನ್ನವಾದ ಆಡಳಿತವನ್ನು, ಅಭಿವೃದ್ಧಿ ಆಡಳಿತವನ್ನು 2014 ಮೋದಿಯವರು ಹೇಳಿದರು, 2 ಕೋಟಿ ಉದ್ಯೋಗ ಕೊಡ್ತೀನಿ ಮತ್ತು ಜೊತೆಗೆ 15 ಲಕ್ಷ ರೂಪಾಯಿಗಳ ಪ್ರತಿ ಬಡವರು ಅಕೌಂಟ್ಗೆ ಹಾಕ್ತಾನೆ ಅಂತೇಳಿ. ಅಷ್ಟು ದೊಡ್ಡದು ಬೇಡ, ಅಟ್ಲೀಸ್ಟ್ ಉದ್ಯೋಗ ಸೃಷ್ಟಿ ಮಾಡಬೇಕಾಯ್ತು. ಇಲ್ಲಿವರೆಗೆ ಈ 11 ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿಸಿದ್ರು? 34 PSUಗಳು ಇವತ್ತು ಮಾರಿ ಕಳಿಸಿಬಿಟ್ರೆಲ್ಲನೂ. ಇವತ್ತು ಪ್ರೈವೇಟ್ದವ್ರು ಎಷ್ಟು ನಮ್ಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್ ಸಹಿತ ಕಡಿಮೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಬ್ಯಾಂಕ್ಗಳು ಎಷ್ಟು ಉಳಿದಿದ್ದಾವೆ ನಮ್ಮಲ್ಲಿ, ಅಲ್ಲಿ ವರ್ಕರ್ಸ್ ಎಷ್ಟು ಇದ್ದಾರೆ. ಒಂದು ಕಾಲಕ್ಕೆ 12 ಲಕ್ಷ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ವರ್ಕ್ ಮಾಡ್ತಾಯಿದ್ರು, ಇವತ್ತು 6 ಲಕ್ಷಕ್ಕೆ ಬಂದು ನಿಂತಿದ್ದಾರೆ. ಉದ್ಯೋಗ ಎಲ್ಲೂ ಇಲ್ಲ. ಇವೆಲ್ಲ ಉದ್ಯೋಗ ಸೃಷ್ಟಿ ಮಾಡಿಸಿದ್ರೆ 2 ಕೋಟಿ ಉದ್ಯೋಗ ನಮ್ಗೆ ಕೊಡಿಸಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ನಮಗೆ. ಇವತ್ತು ಅಮೇರಿಕ ಮುಂದೆ ತೆಗೆಸಿ ನಿಲ್ಲುವಂಥ ಪ್ರಸಂಗ ಬರ್ತಿರಲಿಲ್ಲ. ಇವತ್ತು ಮೋದಿ ನೇರವಾಗಿ ಅಮೇರಿಕ ಅಧ್ಯಕ್ಷನ ಕಳಿಸ್ತಾ ಇಲ್ಲ. ಯಾಕಂದ್ರೆ ಅವರು ಆರ್ಥಿಕ ಬಲಿಷ್ಠ ಇರೋದರಿಂದ ನಮ್ಮಲ್ಲಿ ವ್ಯಾಪಾರ ಮಾಡೋದು ಬಂದ್ ಮಾಡಿದ್ರಪ್ಪ, ನಮ್ಮ ದೇಶ ನಿಂತು ಹೋಗ್ತದೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಾಗ ನಾವು ಒಟ್ಟು ಅಭಿವೃದ್ಧಿ ಮಾಡ್ತಾ ಇಲ್ಲ, ಉದ್ಯೋಗಗಳಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದ್ರೆ ನಮ್ಮ ಉದ್ಯಮ ಸೃಷ್ಟಿ ಮಾಡುವಂಥದ್ದು, ಅದಿಲ್ಲ. ಉದ್ಯಮ ಸೃಷ್ಟಿಸಿದ್ದಾಗ್ತಾ ಇಲ್ಲ. ನಮಗೆ ಸಾಕಷ್ಟು ಟ್ಯಾಕ್ಸ್ ಮೇಲೆ ತೊಗೊಳ್ತಾ ಇದ್ದಾರೆ. ನಾವು ಪ್ರತಿ ವರ್ಷ 50 ಲಕ್ಷ ಕೋಟಿ ರೂಪಾಯಿವರೆಗೆ ಟ್ಯಾಕ್ಸ್ ಕೊಡ್ತಾ ಇದ್ವಿ. ಇದು ಗಮನದಲ್ಲಿರಿ. ಕರ್ನಾಟಕದ ನಾವು 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತಾ ಇದ್ವಿ. ಅದ್ರ ಬದಲು ನಮಗೇನು ಕೊಡ್ತಾ ಇದ್ದಾರೆ ಇವರು ಸರ್ಕಾರಗಳು? ಇವತ್ತು ಮೋದಿ ಸರ್ಕಾರ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಇರಲಿ, ರಾಹುಲ್ ಸರ್ಕಾರ ಇರಲಿ, ಅಖಿಲೇಶ್ ಸರ್ಕಾರ ಇರಲಿ, ಯಾವ ಮಾಯಾವತಿ ಅವ್ರ ಸರ್ಕಾರ ಇರಲಿ, ಯಾರೇ ಸರ್ಕಾರ ಇರಲಿ, ಇದನ್ನು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿತ್ತು. ಯುವಕರು ಯುವಕರು ಕೇಳಬೇಕಾಗಿತ್ತು. ಬಿಟ್ಟುಕೊಂಡು ಸುಮ್ಮನೆ ಈ ಕರಾವಳಿಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ನೆಲೆಗಟ್ಟಿನಲ್ಲಿ ಜಗಾಡ್ದು ಹೋಗೋದನ್ನು ಅವ್ರು ನಿಲ್ಲಿಸೋದೂ ಇಲ್ಲ. ಯಾಕಂದ್ರೆ ಕೆಲವೊಂದು ಜನಕ್ಕೆ, ಹಿಂದೂಗಳಲ್ಲಿ ಕೆಲವು ಜನಕ್ಕೆ, ಮುಸ್ಲಿಮರಲ್ಲಿ ಕೆಲವು ಜನಕ್ಕೆ ಮೂಲಭೂತವಾದಿಗಳಿದ್ದಾರೆ. ಅವ್ರಿಗೆ ಜಗಳ ಬೇಕಾಗ್ತದೆ. ಮತ್ತು ರಾಜಕಾರಣಿಗಳು ಬೇಕಾಗಿದ್ದಾರೆ ರಾಜಕೀಯ ಲಾಭ ಸಲುವಾಗಿ. ಅದಕ್ಕಾಗಿ ಅವ್ರು ಜಗಳ ಹಚ್ತಾ ಇರ್ತಾರೆ. ಅದಕ್ಕೆ ಕಡಿವಾಣ ತರಬೇಕಾಗಿದೆ ದ್ವೇಷ ಭಾಷಣ ಸಲುವಾಗಿ. ಮತ್ತು ಅದಕ್ಕೆ ಪ್ರತ್ಯೇಕ ಕಾನೂನು ಮಾಡಬೇಕಂತೇಳಿ ಮುಂದಿನ ವಿಷಯದಲ್ಲಿ ಚರ್ಚೆ ಮಾಡ್ತಾನೆ ಅನ್ನೋ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದರು.